ಮತ್ತು ಮನೆಗೆ ದೊಡ್ಡವಳಾಗಿ ಎಲ್ರಿಗೂ ಒಳ್ಳೇದು ಬಯಸೋಕೆ ಹೊರಟಿದ್ಯಾ, ಒಳ್ಳೇದಾಗಲಿ. ಈ ಬುದ್ಧಿ ಸ್ವಲ್ಪ ಮುಂಚಿತವಾಗಿ ಬಂದಿದ್ದರೆ ಒಳ್ಳೇದಿತ್ತೇನೋ ಅಂತ ಅನ್ನಿಸ್ತಿದೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ಯಾವಾಗ ಯಾವ ಬುದ್ಧಿ ಉಪಯೋಗಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಇಲ್ಲ ಅಂದಿದ್ರೆ ನೀವು ಈ ಬುದ್ಧಿವಂತೆನ ಲವ್ ಮಾಡಿ ಮದುವೆ ಮಾಡ್ಕೊತಾ ಇದ್ರಾ? ತಗೊಳ್ಳಿ, ಹಾಲು ಕುಡೀರಿ. ಮೊದಲು ಅವನಿಗೆ ಕುಡಿಸೆ. ನಾನು ಕುಡಿಸ್ತೀನಿ, ನೀವು ಮೊದಲು ಕುಡೀರಿ. ಹೇಳಿದ ಮಾತೇ ಕೇಳಲ್ಲ ನೀವು. ಕುಡಿಸೋ ಅವನಿಗೆ. ಹಾಲು ತುಂಬ ಚೆನ್ನಾಗಿತ್ತು ರಾಣಿ. ನನಗೆ ಯಾಕೋ ನಿದ್ದೆ ಬರ್ತಾ ಇದೆ. ಬೇಗ ಅವನು ಕುಡಿಸೋ ಹೋಗು, ಡೋರ್ ಲಾಕ್ ಮಾಡ್ಕೋಬೇಕು. ರೀ, ಒಂದು ನಿಮಿಷ ಇರಿ. ಇನ್ನೂ ಹಾಲು ಕುಡಿತಾ ಇದ್ದಾನು. ನಿದ್ದೆ ಬರ್ತಾ ಇದೆಯಪ್ಪ ನನಗೆ. ವೇಟ್ ಮಾಡ್ರಿ, ನಿದ್ದೆ ಮಾಡಬೇಡಿ. ರಾಣಿ, ಇದು ಪಿಂಡ. ಇದನ್ನು ಅಶೋಕನ ಪಿಂಡವಾಗಿ ಮಾರ್ಪಾಡು ಮಾಡಬೇಕು. ಯಾಕೆ ಒಳಗಡೆ ಹೋಗೋದಕ್ಕಾಗ್ತಾ ಇಲ್ಲ? ಅಶೋಕನ ಸುತ್ತ ದೈವ ಶಕ್ತಿಗೆ ಸಂಬಂಧಪಟ್ಟ ಯಾವ ಅಂಶವೂ ಇರಬಾರದು. ಆಗ ಮಾತ್ರ ಈ ಪ್ರಯೋಗ ಮಾಡಲು ಸಾಧ್ಯ. ಯಾವುದೋ ದೈವ ಶಕ್ತಿ ಇರೋದ್ರಿಂದ ಈ ರೀತಿ ಆಗ್ತಾ ಇರ್ಬೋದು. ಏನು ಮಾಡೋದು? ರೀ ರೀ, ನಾನು ಹೀಗೆ ಮಾಡ್ತೀನಿ ಅಂತ ಮೊದಲೇ ಯಾರಿಗಾದ್ರೂ ಸೂಚನೆ ಸಿಕ್ಕಿಲ್ಲ. ಅದಕ್ಕೆ ಈ ದಾರನ ಇವನು ಸೊಂಟಕ್ಕೆ ಕಟ್ಟಿದಾರ? ಇಲ್ಲ, ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಇದನ್ನು ಕತ್ತರಿಸಿ ಆಚೆ ಬಿಸಾಕ್ತೆ.
ಅವನ ಮುಂದೆ ನಿಂತು ನಿನ್ನ ಎಡಗೈ ಹಸ್ತದಿಂದ ಅಶೋಕನ ಮುಖವನ್ನು ಸವರು. ಅವನ 2 ಕಾಲಿನ ಪಾದಕ್ಕೆ ಕಪ್ಪನ್ನು ಹಚ್ಚು. ಅಶೋಕನ ತಲೆಯಲ್ಲಿ 3 ಕಡೆ ಒಂದೊಂದು ಕೂದಲನ್ನು ತೆಗೆದು ಈ ಗೊಂಬೆಯ ತಲೆಗೆ ಅಂಟಿಸಬೇಕು. ಬುತ್ತಿಯಲ್ಲಿರೋ 2 ನಿಂಬೆಹಣ್ಣನ್ನು ತೆಗೆದು ಅಶೋಕನಿಗೆ ಇಳಿ ತೆಗೆದು 1 ನಿಂಬೆಹಣ್ಣನ್ನು ಅವನ ತಲೆಯ ಬಳಿ ಹಾಸಿಗೆಯ ಕೆಳಗಡೆ, ಮತ್ತೊಂದು ನಿಂಬೆಹಣ್ಣು ಅವನ ಕಾಲಿನ ಬಳಿ ಹಾಸಿಗೆಯ ಕೆಳಗಡೆ ಇಡಬೇಕು. ಗೊಂಬೆಯನ್ನು ನಿನ್ನ ಎಡಗೈಯಲ್ಲಿ ಹಿಡಿದು ನಿನ್ನ ಬಲಗೈಯಿಂದ ಅಶೋಕನ ಅಂದರೆ ಗೊಂಬೆಯ ಎಡಗೈಗೆ ಚುಚ್ಚಬೇಕು. ಈಗ ಗುಂಡು ಪಿನ್ನಿಂದ ಅಶೋಕನ ಅಂದರೆ ಪಿಂಡದ ಬಲಗೈ ಭಾಗಕ್ಕೆ ಚುಚ್ಚಬೇಕು. ತೇಜಮ್ಮ ಹೇಳಿದ ಪ್ರಯೋಗ ವರ್ಕ್ ಆಗ್ತಾ ಇದೆ. ಅವತ್ತಿಗೆ ಮೊದಲನೇ ದಿನದ ಪ್ರಯೋಗ ಮುಗೀತು. ಅಶೋಕಣ್ಣ, ಏ ಮಾತಕಿ, ಏನಾಯ್ತು ನಿನಗೆ? ಯಾಕೆ ಹಾಕಿರ್ಸ್ಕೊತಿದ್ಯಾ? ಅಶೋಕಣ್ಣ, ಅಶೋಕ ಅಶೋಕ ಸುಮ್ಮನೆ ಗಾಬರಿ ಪಡಿಸ್ಬೇಡ. ಅವ್ನು ಚೆನ್ನಾಗೇ ಇದ್ದಾನೆ, ಮಲಗಿದ್ದಾನೆ ಅಷ್ಟೇ. ಕೈಗಳಿಗೇನೋ ಆಗಿದೆ ಅನ್ನಿಸ್ತಾ ಇದೆ. ಅಶೋಕ ಅಶೋಕ ಹೇಗಿದ್ಯಪ್ಪ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಯಜಮಾನ್ರೆ, ಕೈಗಳು ಸ್ವಾಧೀನ ಕಳ್ಕೊಂಡಿದೆ ಅನ್ನಿಸ್ತಾ ಇದೆ. ಅಯ್ಯೋ, ರಾತ್ರಿ ನಾನೇ ಹಾಲು ಕೊಟ್ಟೆ, ಚೆನ್ನಾಗೇ ಇದ್ನಲ್ಲ.
ಈಗೇನಾಯ್ತು ರೀ? ರಾತ್ರಿ ಅಶೋಕ್ ಏನಾದರೂ ಕಿರ್ಚ್ಕೊಂಡ? ಏನೋ ಗೊತ್ತಿಲ್ಲ ರಾಣಿ, ನನಗೆ ಎಚ್ಚರನೇ ಆಗಿಲ್ಲ. ಚೆನ್ನಾಗಿ ನಿದ್ರೆ ಮಾಡಿಬಿಟ್ಟಿದ್ದೀನಿ. ನನಗೆ ಯಾವ ಸೌಂಡು ಕೇಳಿಸ್ಲಿಲ್ಲ. ಮತ್ತೇನೂ ಆಗಿರಲ್ಲ ಬಿಡಿ. ಇಲ್ಲ ಅಮ್ಮೋರೆ, ಅಶೋಕನ ಕೈಗಳಿಗೆ ಏನೋ ಆಗಿದೆ. ನೀನೇನ್ ಡಾಕ್ಟ್ರಾ ಎಲ್ಲ ಗೊತ್ತಾಗೋದಿಕ್ಕೆ? ಪಾಪ ಯಾವುದಕ್ಕೂ ಡಾಕ್ಟರ್ ಫೋನ್ ಮಾಡೋಣ. ಹೌದಮ್ಮ. ಅಮ್ಮೋರು ಆರ್ತಿ, 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 ರಾಣಿ, ಆರ್ತಿಗೆ ಏನೋ ಆಗಿದೆ ಅನಿಸ್ತಿದೆ. ರೂಮ್ ಡೋರ್ ಓಪನ್ ಮಾಡು. ಹಾಂ, ಒಂದು ನಿಮಿಷ. ಆರ್ತಿ, ಆರ್ತಿ, ರೀ ತೆಗಿ. ನಾನು ತೆಗಿಯಲ್ಲಪ್ಪ. ಕೊಡಿ. ಅಮ್ಮೋರೆ ನೋಡ್ರಿ, ಅವಳಿಗೆ ಹುಚ್ಚು ಜಾಸ್ತಿ ಆಗಿದೆ. ನೋಡಿ, ನನಗೇನು ಮಾಡಬೇಡ, ನನಗೇನು ಮಾಡಬೇಡ. ತಂತ್ರ ಪ್ರಯೋಗ ಆದಮೇಲೆ ಅಶೋಕ್ ಮೇಲೆ ಬರೋದಕ್ಕಾಗದೆ ಚಿರು ಆರ್ತಿ ಮೇಲೆ ಬಂದಿದ್ದಾನೆ ಅನ್ಸುತ್ತೆ. ಚಿರು ಈಗ ಅಮ್ಮವ್ರ ಮೇಲೆ ಬಂದಿದ್ದಾನೆ ಅನ್ಸುತ್ತೆ. ಏನು ಮಾಡೋದು? ಹೇಗೆ ಸಮಾಧಾನ ಮಾಡೋದು? ಅಮ್ಮೋರೆ, ಏನೂ ಆಗಿಲ್ಲ. ನೀವು ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿ ಕೂತ್ಕೊಳ್ಳಿ. ಆರ್ತಿ, ನೀನು ಹೀಗೆಲ್ಲ ಆಗ್ತಿರೋದಕ್ಕೆ ನಿನ್ನಲ್ಲಿ ಕೂಡ ಹಾಕಿರೋದು. ನಿನ್ ಏನಾಗಿದೆ ಅಂತಂದ್ರೆ ಹೇಳ್ಬಾರ್ದ? ಇವ್ರು ಯಾಕಪ್ಪ ಮಾತಾಡಿಸ್ತಾ ಇದ್ದಾರೆ? ಇರು ಅಂತ ಗೊತ್ತಾದ್ರೆ ಏನು ಮಾಡಲಿ? ನೋಡಿ, ದಯವಿಟ್ಟು ನೀವು ಕುತ್ಕೊಳ್ಳಿ. ಅಮ್ಮೋರೆ, ನಿಮ್ಮನ್ನು ಯಾರೋ ಇಲ್ಲಿ ಕೂಡ ಹಾಕಿಲ್ಲ. ನಿಮಗೆ ವಿಶ್ರಾಂತಿ ಸಿಗ್ಲಿ ಅಂತ ಈ ರೂಮ್ನಲ್ಲಿ ಇರಕ್ಕೆ ಹೇಳಿದ್ದಾರೆ. ನೀವು ಕುತ್ಕೊಳ್ಳಿ ಅಮ್ಮೋರೆ. ಯಾರೇ ನಿಮ್ಮಮ್ಮ? ಯಾರೇ ನಿಮ್ಮಮ್ಮ? ನಿನ್ನನ್ನು ಸಹಿಸ್ಕೋತೀವಿ ಅಂತ ಅತಿಯಾಗಿ ಆಡ್ಬೇಡ ನೀನು.